ಕಬ್ಬನ್ ಪಾರ್ಕ್ನ ಸೌಂದರ್ಯವನ್ನು ಹಾಳು ಮಾಡುವಂಥ ನಿರ್ಧಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿರೋದಕ್ಕೆ ಒಂದು ಕಡೆ ಪರಿಸರ ಪ್ರೇಮಿಗಳ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಯಾಕಂದರೆ ಅಟ್ಲೀಸ್ಟ್ ರಜಾ ದಿನಗಳಲ್ಲಾದರೂ ಅಲ್ಲಿ ಪರಿಸರ ಪ್ರೇಮಿಗಳು ಆರಾಮಾಗಿ ಓಡಾಡೋದಕ್ಕೆ ಅವಕಾಶ ಇತ್ತು, ಅಲ್ಲಿ ಬೇರೆ ಬೇರೆ ಚಟುವಟಿಕೆಗಳು ಯಾವುದೇ ತೊಂದರೆ ಇಲ್ಲದೆ ನಡೀತಾ ಇತ್ತು, ಒಂದು ಸುಂದರ ಪ್ರಶಾಂತ ವಾತಾವರಣ ಇರ್ತಿತ್ತು. ಆದರೆ ಈಗ ಈ ನಿರ್ಧಾರದಿಂದ ಆ ಪ್ರಶಾಂತತೆ ಹೋಗುತ್ತೆ, ಆ ವಾತಾವರಣ ಕೆಡುತ್ತೆ, ಅಲ್ಲಿರೋ ಜನರ ಆರೋಗ್ಯ ಹಾಳಾಗುತ್ತೆ. ಸೊ ನಾವು ಈ ಅಭಿಯಾನಕ್ಕೆ ಮುನ್ನುಡಿಯನ್ನು ಬರೆದಿದ್ದೀವಿ, ಕಬ್ಬನ್ ಪಾರ್ಕ್ ಉಳಿಸಿ ಅಂತ. ನಮ್ಮ ಪ್ರತಿನಿಧಿ ಮಂಜುನಾಥ ಸಕ್ಕರ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ಕಬ್ಬನ್ ಪಾರ್ಕ್ನಿಂದ. ಮಂಜುನಾಥ್, ಎಲ್ಲಿದ್ದೀರಿ? ಅಲ್ಲಿರುವಂಥ ವಾಕರ್ಸ್ಗಳನ್ನು ಮಾತನಾಡಿಸೋ ಪ್ರಯತ್ನ ಮಾಡಬಹುದಾ ಮಂಜುನಾಥ್? ಎಸ್, ಖಂಡಿತ. ನಾನು ಕಬ್ಬನ್ ಪಾರ್ಕ್ ಗೇಟ್ ನಂಬರ್ 2 BSNL ಗೇಟ್ನಲ್ಲಿ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಅಂದರೆ ಏನು ಇಲ್ಲಿ ಬೆಳಗ್ಗೆ ಎದ್ರೆ ಸಾಕು ಜನರು ವಾಯು ವಿಹಾರಕ್ಕೆ ಬರ್ತಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸದ್ಯಕ್ಕೆ ಬೆಂಗಳೂರಲ್ಲಿ ಜಾಗ, ಅಂದರೆ ಜನರಿಗೆ ಜಾಗ ಇರೋದೇ ಕಡಿಮೆ. ಅಂಥದ್ರಲ್ಲಿ ಇದೀಗ ಸರ್ಕಾರ ಮತ್ತೊಂದು, ಅಂದರೆ ಈ ಕಬ್ಬನ್ ಪಾರ್ಕ್ನ ಅಂದರೆ ಮರ ಗಿಡಗಳನ್ನು ಕಡಿದು ಜನರಿಗೆ ತೊಂದರೆ ಕೊಡೋದಕ್ಕೆ ಮತ್ತೆ ಮುಂದಾಗಿರುವಂಥದ್ದು. ಯಾಕಂದರೆ ಪ್ರತಿ ಸೆಕೆಂಡ್ ಸ್ಯಾಟರ್ಡೆ ಮತ್ತು ಫೋರ್ತ್ ಸ್ಯಾಟರ್ಡೆ ಬಂದರೆ ಸಾಕು ಇಲ್ಲಿರಂತಹ ಏನು ಒಂದು ಕಬ್ಬನ್ ಪಾರ್ಕ್ ಗೇಟ್ಗಳು ಬಂದ್ ಆಗ್ತಿದ್ವು. ಆದರೆ ಇದೀಗ ಆ ಗೇಟ್ಗಳನ್ನು ಕೂಡ ಈಗ ಓಪನ್ ಮಾಡೋದ್ರಿಂದ ವಾಹನಗಳು ಮತ್ತೆ ಕಬ್ಬನ್ ಪಾರ್ಕ್ ಒಳಗೆ ಬರ್ತವೆ. ಅದರಿಂದ ಈ ನೋಡ್ತಾ ಇರುವಂತಹ ಏನು ಈ ವಾಯು ಇರಕ್ಕಂತ ಬರ್ತಾ ಜನರಿಗೆ ತೊಂದರೆ ಆಗ್ಬೋದು. ಜೊತೆಗೆ ವೀಕೆಂಡ್ ಬಂದರೆ ಸ್ಯಾಟರ್ಡೆ ಸಂಡೇ ಬಂದರೆ ಸಾಕು ಫ್ಯಾಮಿಲಿಗಳು ಕೂಡ ಬರ್ತಾರೆ. ಫ್ಯಾಮಿಲಿ ಕೂಡ ಬರಬೇಕಾದ್ರೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅಂಥ ಸಮಯದಲ್ಲಿ ಕೂಡ ಅವರು ಅಂದರೆ ವಾಹನಗಳಿಂದ ಕಿರಿಕಿರಿ ಆಗುತ್ತೋ, ತೊಂದರೆ ಆಗೋಕ್ಕೆ ಉಂಟಾಗ್ತವೆ. ಇಂಥ ಸಮಯದಲ್ಲಿ ಒಟ್ಟಾರೆ ಈಗ ಸರ್ಕಾರ ಏನೋ ಒಂದು ಈ ಒಂದು ನಿರ್ಧಾರಕ್ಕೆ ಪರಿಸರ ಪ್ರೇಮಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ಸದ್ಯ ನಾನು ಇಲ್ಲಿ ಒಬ್ರು ಇದ್ದಾರೆ, ನಾನು ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಸರ್, ಎಲ್ಲಿಂದ ಬಂದಿದ್ದೀರಿ ಸರ್? ಈಗ ಏನು ಗೊತ್ತಾ, ಈ ಕಬ್ಬನ್ ಪಾರ್ಕ್ಗೆ ವೀಕೆಂಡ್ ಬಂದರೆ ಸ್ಯಾಟರ್ಡೆ ಸಂಡೇ ಬಂತಂದ್ರೆ ಕ್ಲೋಸ್ ಮಾಡ್ತಾ ಇದ್ರು ಗೇಟ್ಗಳನ್ನ. ಇದೀಗ ಗೇಟ್ಗಳನ್ನ ಓಪನ್ ಮಾಡಿ ಮತ್ತೆ ವಾಹನಗಳನ್ನ ಕಬ್ಬನ್ ಪಾರ್ಕ್ ಒಳಗಡೆ ಬಿಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಏನು ಹೇಳ್ತೀವಿ ಸರ್? ಸರ್, ಇಲ್ಲ, ಸರ್ಕಾರ ಏನೇನು ನಿರ್ಧಾರ ಮಾಡಿದ್ರು ಅವ್ರು ಕರೆಕ್ಟಾಗೇ ಇರುತ್ತೆ, ಅಪ್ರೋಪ್ರಿಯೇಟ್ ಡಿಸಿಷನ್ನಾಗಿ ತೊಗೊಂಡಿರ್ತಾರೆ ಅವರು. ಆದರೆ ನಾನು ಹೇಳೋದು ಏನಂದರೆ, ಸ್ಯಾಟರ್ಡೆ ಸಂಡೇ ಪಬ್ಲಿಕ್ ಹಬ್ ಆಗಿರೋದ್ರಿಂದ, ಇದು ಒನ್ ಆಫ್ ದ ಮೋಸ್ಟ್ ಹ್ಯಾಪ್ನಿಂಗ್ ಪಬ್ಲಿಕ್ ಹಬ್ ಆಗಿರೋದ್ರಿಂದ ಜನ ಚಿಕ್ಕ ಮಕ್ಕಳಿಂದ ಮುದುಕರ ತನಕ ಬರ್ತಾರೆ, ತುಂಬ ಜನ ಬರ್ತಾರೆ. ಸೊ ಆದ್ದರಿಂದ ಪೊಲ್ಯೂಷನ್, ಈ ಗಾಡಿಗಳು ಓಡಾಡೋದ್ರಿಂದ ಪೊಲ್ಯೂಷನ್ ಆಗಿ ಜನರು ಅಸ್ತಮಾ ಪ್ರಾಬ್ಲಮ್ಸ್, ಚಿಕ್ಕ ಮಕ್ಕಳು ಎಸ್ಪೆಷಲಿ ಅಸ್ತಮಾ ಪ್ರಾಬ್ಲಮ್ಸು, ಸೈನಸ್ ಪ್ರಾಬ್ಲಮ್ಸು, ಉಸಿರಾಟದ ಪ್ರಾಬ್ಲಮ್ಸಿಂದ ಸಫರ್ ಆಗೋ ಸಾಧ್ಯತೆ ಇದೆ. ಸೊ ಆದಷ್ಟು ಸರ್ಕಾರದವರು ಸ್ಯಾಟರ್ಡೆ ಸಂಡೇ, ಎಸ್ಪೆಷಲಿ ಸ್ಯಾಟರ್ಡೆ ಸಂಡೇ ಇದು ಏನು ವೆಹಿಕಲ್ಸ್ ಏನಿದೆಯಲ್ಲ ಟ್ರಾಫಿಕ್ನ ಸ್ವಲ್ಪ ಬಂದ್ ಮಾಡಬೇಕು. ನಿಯರೆಸ್ಟ್ ಸ್ಪಾಟಲ್ಲಿ ಸ್ವಲ್ಪ ಪಾರ್ಕಿಂಗಿಗೆ ಜಾಗ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಅಲ್ಲ, ಅಂದ್ರೆ ಈಗ ಫ್ಯಾಮಿಲಿಗಳು ವಾಯು ವರ್ಕ್ ಬರ್ತಾರಲ್ಲ, ಅವ್ರಿಗೆ ವಾಹನಗಳನ್ನ ಬಿಡೋದ್ರಿಂದ ತೊಂದರೆ ಆಗುತ್ತಾ? ಇಲ್ಲ, ಆಗುತ್ತೆ. ಆದ್ರೆ ನಮ್ಮ ಜನ ಮೆಚೂರ್ ಇನಫ್ ಅಂತ ಅನ್ಕೋತೀನಿ, ಅವರಿಗೆ ತಿಳುವಳಿಕೆ ಇದೆ ಅಂತ ಅನ್ಕೋತೀನಿ. ಅವರು ಇದನ್ನೆಲ್ಲದನ್ನು ಕೋಪ್ ಅಪ್ ಮಾಡ್ಕೊಂಡು ಇಲ್ಲಿಗೆ ಬರ್ತಾರೆ. ಅವ್ರು ಇಲ್ಲಿಗೆ ಬರ್ಬೇಕಾದ್ರೆ ಅವ್ರೆಲ್ಲದಕ್ಕೂ ರೆಡಿ ಇರ್ತಾರೆ ಅಂತ ನನ್ನ ಅನಿಸಿಕೆ. ಮತ್ತೊಬ್ರು ಇದ್ದಾರೆ, ನಾನು ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ಸ್ಯಾಟರ್ಡೆ ಸಂಡೇ ಬಂದ್ರೆ ಫ್ಯಾಮಿಲಿಗಳು ಬರ್ತಾರೆ, ಮಕ್ಕಳು ಕರ್ಕೊಂಡ್ ಬರ್ತಿರ್ತೀರಿ, ಗೇಟ್ಗಳು ಕ್ಲೋಸ್ ಆಗ್ತಾ ಇತ್ತು. ಈಗ ಪ್ರತಿ ಸೆಕೆಂಡ್ ಸ್ಯಾಟರ್ಡೆ ಮತ್ತೆ ಫೋರ್ತ್ ಸ್ಯಾಟರ್ಡೆ ಈಗ ಗೇಟ್ಗಳನ್ನ ಸರ್ಕಾರ ಓಪನ್ ಮಾಡಕ್ಕೆ ನಿರ್ಧಾರ ಮಾಡಿದೆ. ಇದರಿಂದ ಈ ನಿಮ್ಮಂತ ಬರೋಂತರ್ಗೆ, ವಾಯುವ್ಯಕ್ಕೆ ಬರೋಂತರ್ಗೆ, ಫ್ಯಾಮಿಲಿ ಬರೋಂತರ್ಗೆ ಏನು ತೊಂದರೆ ಆಗುತ್ತೆ ಸರ್? ಏನು ತೊಂದರೆ ಆಗಿಲ್ಲ. ಈಗ ಅವರು ಓಪನ್ ಮಾಡಿರೋದಕ್ಕೋಸ್ಕರ ನಮ್ಗೆ ಅನುಕೂಲ ಆಗುತ್ತೆ. ಅಲ್ಲ ಸರ್, ವಾಹನಗಳನ್ನ ಜನರಿಗೆ ಅವಕಾಶ ಇದೆ ಬರೋಕ್ಕೆ, ವಾಹನಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆಕ್ಚುಲಿ ನಾವು ಇಲ್ಲಿ ಬರೋದೇ ನಾವು ಏರ್ ಪೊಲ್ಯೂಷನ್ ಇರಬಾರ್ದು ಅಂತ, ಅದನ್ನೆಲ್ಲ ಅವರು ಅಲೋ ಮಾಡಿದ್ರೆ ಈ ಥರ ಎಲ್ಲ ಅವರು ಬಿಡಕ್ಕೆ ಏನಾದರೂ ಅಲೋ ಮಾಡ್ತಾರಲ್ಲ, ಅದೆಲ್ಲ ನಮ್ಗೆ ಇನ್ನೂ ತೊಂದರೆ. ಇವಾಗ ನಾವು ಎಲ್ಲಿಂದನೂ ಬರ್ತೀವಿ ಫ್ರೆಶ್ ಏರ್ ಬೇಕು ಅಂತ, ಅದಕ್ಕೋಸ್ಕರನೇ ಬರೋದು. ಅವ್ರ ಅಲೋ ಮಾಡ್ದಿರ ಇದ್ರೆ ನಮ್ಗೆ ಒಳ್ಳೇದು ಅನಿಸುತ್ತೆ. ಪ್ರಣತ್, ಅಂದ್ರೆ ಏನು ಈಗ ವಾಯು ವರ್ಕ್ ಅಂತ ಬರ್ತಾ ಇರ್ತಾರೆ ಅಂತ ಜನರಿಗೆ ವಾಹನಗಳನ್ನ ಬಿಡೋದ್ರಿಂದ ಮತ್ತಷ್ಟು ತೊಂದರೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ಅಂದ್ರೆ ರಸ್ತೆಯನ್ನ ಅಗಲೀಕರಣ ಮಾಡಬೇಕು ಅಂತೇಳಿ, ಮುಂದಿನ ದಿನಗಳಲ್ಲಿ ಮರ ಕೂಡ ಕಟ್ ಮಾಡಬೇಕು ಅಂತೇಳಿ ಮುಂದೆ ರೂಲ್ಸ್ ತಂದ್ರು ಕೂಡ ಅಂದ್ರೆ ಕಬ್ಬನ್ ಪಾರ್ಕ್ ಎಲ್ಲೋ ಒಂದ್ ಕಡೆ ಮತ್ತಷ್ಟು ಹಾಳಾಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ಪ್ರಣತ್.